ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇವಲ ಅರ್ಧ ಇಂಚು ಶುಂಠಿ ಅಥವಾ ಜಿಂಜರ್ನ ಸಹಾಯದಿಂದ ನಮ್ಮ ದೇಹದ ಬೊಜ್ಜನ್ನ ಬೆಣ್ಣೆ ಹಾಗೆ ಕರಗಿಸ್ಕೊಳ್ಬಹುದಾದಂತಹ ಬರೋಬ್ಬರಿ 7ರಿಂದ 10 kg ನಮ್ಮ ತೂಕವನ್ನು ಇಳಿಸ್ಕೊಳ್ಬಹುದಾದಂತಹ ಒಂದು ಅದ್ಭುತವಾದ ಮನೆಮದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದೇ ರೀತಿ ಜಿಮ್ಗೆ ಹೋಗದೆ ವರ್ಕೌಟ್ ಮಾಡದೆ ಮನೆಯಲ್ಲೇ ಇದ್ದು ಆರಾಮಾಗಿ ನಿಮ್ಮ ತೂಕವನ್ನು ನೀವು ಈ ಒಂದು ಶುಂಠಿಯ ಸಹಾಯದಿಂದ ಕಡಿಮೆ ಮಾಡ್ಕೊಳ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಂಠಿಯನ್ನು ನಾವು ನಾನಾ ರೀತಿಯಲ್ಲಿ ಬಳಕೆ ಮಾಡಿರ್ತೀವಿ. ಒಂದು ಚಹಾದ ರೂಪದಲ್ಲಿ ಆಗಿರ್ಬೋದು, ಒಂದು ಕಷಾಯದ ರೂಪದಲ್ಲಿ ಆಗಿರ್ಬೋದು, ಇಲ್ಲ ದಿನನಿತ್ಯ ಅಡುಗೆಗೆ ಆಗಿರ್ಬೋದು. ಇದರಲ್ಲಿ ಒಂದು ಔಷಧೀಯ ಗುಣಗಳು ಇರೋದ್ರಿಂದ ಇದನ್ನ ಆಯುರ್ವೇದದ ಕಾಲದಿಂದಲೂ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ತಾ ಬಂದಿರುವಂಥದ್ದು. ಇವಾಗಿನ ಕಾಲದಲ್ಲೂ ಕೂಡ ನೆಗಡಿ, ಕೆಮ್ಮು, ಶೀತ, ಗಂಟ್ಲು ನೋವು ಈ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಈ ಒಂದು ಶುಂಠಿಯನ್ನು ಮನೆಮದ್ದಾಗಿ ಬಳಸ್ತಾರೆ. ಅದೇ ರೀತಿ ಈ ಒಂದು ತೂಕದ ಇಳಿಕೆಗೆ ಈ ಶುಂಠಿಯನ್ನು ಬಳಸೋದ್ರಿಂದ ಇದರಲ್ಲಿ ಇರುವಂತಹ ಒಂದು ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುವ ಮುಖಾಂತರ, ಶಾಖವನ್ನು ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಾಯ ಮಾಡುತ್ತೆ. ಕೊಬ್ಬಿನಾಂಶದ ಸುಡುವಿಕೆ ಆದ ಹಾಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಅನ್ನೋದು ಸರಾಗವಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ನಮ್ಮ ಹಸಿವನ್ನು ನಿಯಂತ್ರಣ ಮಾಡುತ್ತೆ, ಪದೇ ಪದೇ ತಿನ್ನುವ ಒಂದು ಕ್ರೇವಿಂಗ್ಸನ್ನು ಕಡಿಮೆ ಮಾಡುತ್ತೆ. ನಾನಾ ರೀತಿಯಲ್ಲಿ ಈ ಒಂದು ಶುಂಠಿಯಿಂದ ನಮಗೆ ಪ್ರಯೋಜನ ಅನ್ನೋದು ಸಿಗುವಂಥದ್ದು. ಅದರಲ್ಲೂ ತೂಕದ ಇಳಿಕೆಗೆ ಶುಂಠಿ ಅನ್ನೋದು ಒಂದು ನಂಬರ್ 1 ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಅಷ್ಟು ಒಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅರ್ಧ ಇಂಚು ಶುಂಠಿಯನ್ನು ನಾವು ಯಾವ ರೀತಿ ಬಳಕೆ ಮಾಡಿದ್ರೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ತುಂಬ ಸುಲಭವಾಗಿ ತುಂಬ ವೇಗವಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ, ಇದನ್ನು ಯಾವ ಸಮಯದಲ್ಲಿ ಬಳಕೆ ಮಾಡಿದ್ರೆ ನಮಗೆ ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುವಂಥದ್ದು, ಇದನ್ನು ಹೇಗೆ ಬಳಸಬೇಕು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಈ ಒಂದು ಅದ್ಭುತವಾದ ಮನೆಮದ್ದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಅರ್ಧ ಇಂಚು ಶುಂಠಿಯ ಸಹಾಯದಿಂದ ಯಾವ ರೀತಿ ಮನೆಮದ್ದನ್ನ ತಯಾರಿಸ್ಕೊಳ್ಳೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾನು ಸ್ವಲ್ಪ ಪ್ರಮಾಣದ ಶುಂಠಿಯನ್ನು ತೆಗೆದುಕೊಂಡು ಇದನ್ನ ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಇದನ್ನ ತುರಿದಾದ್ರೂ ತೆಗೆದುಕೊಳ್ಬೋದು. ಇದನ್ನ ಬಳಸೋದ್ರಿಂದ ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ಇದರಲ್ಲಿ ಇರುವಂತಹ ಒಂದು ಪೋಷಕಾಂಶಗಳು ಹಾಗೆ ಒಂದು ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಇದರಲ್ಲಿರುತ್ತೆ. ಈ ಒಂದು ಕಾಂಪೌಂಡಿಂದಾಗಿ ನಾವು ಇದನ್ನ ಸೇವನೆ ಮಾಡಿದಾಗ ಇದು ನಮ್ಮ ದೇಹದಲ್ಲಿ ಶಾಖದ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ನಮ್ಮ ದೇಹ ಹೆಚ್ಚು ಹೀಟ್ ಆಗುತ್ತೆ. ಹೆಚ್ಚು ಹೀಟ್ ಆದಾಗ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶ ಕರಗೋದಕ್ಕೆ, ಸುಡೋದಕ್ಕೆ ಈ ಒಂದು ಉಷ್ಣಾಂಶ ಅನ್ನೋದು ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಜಿಂಜರಾಲ್ ಕಾಂಪೌಂಡಿಂದ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಅನ್ನೋದು ಸರಾಗವಾಗಿ ನಡೆಯೋದಕ್ಕೆ ಸಹಾಯ ಆಗುವಂಥದ್ದು. ಅನಂತರ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುತ್ತೆ, ಡಯಾಬಿಟಿಸ್ ಕಂಟ್ರೋಲ್ಗೆ. ಹಾಗೆ ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತೆ, ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಆನಂತರ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಈ ರೀತಿಯಾಗಿ ಶುಂಠಿ ಅನ್ನೋದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇಲ್ಲಿ ಇಷ್ಟು ಪ್ರಮಾಣದಲ್ಲಿ 1 ಚಮಚ ಆಗುವಷ್ಟು ಈ ಒಂದು ಶುಂಠಿಯ ತುಂಡುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಒಂದು ಪಾತ್ರೆಗೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ನೀವು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ. 1.5 ಲೋಟ ಹಾಕಿರುವಂಥದ್ದು 1 ಲೋಟ ಬರೋ ತನಕ ಇದನ್ನು ಚೆನ್ನಾಗಿ ಒಂದು ಕಷಾಯದ ರೂಪದಲ್ಲಿ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀರು ಚೆನ್ನಾಗಿ ಬಿಸಿ ಆದಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿಯ ತುಂಡುಗಳನ್ನು ಅದರಲ್ಲಿ ಹಾಕಿ, ಶುಂಠಿ ಚೆನ್ನಾಗಿ ಅದರಲ್ಲಿ ಅಬ್ಸರ್ವ್ ಆಗಬೇಕು. ಅದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು, ನೀರಿನ ಕಲರ್ ಕೂಡ ಚೇಂಜ್ ಆಗಬೇಕು, ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರಬೇಕು. ಅಂಥ ಸಮಯದಲ್ಲಿ ನಾನು ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಟೀ ಪೌಡರನ್ನು ಹಾಕಿದ್ದೀನಿ. ನೀವು ಮನೆಯಲ್ಲಿ ಬಳಸುವಂತಹ ಯಾವುದೇ ಟೀ ಪೌಡರನ್ನು ಬಳಸ್ಬೋದು. ಅದರಲ್ಲೂ ಹರ್ಬಲ್ ಟೀ ಪೌಡರ್ ಇದ್ದರೆ, ಶುಂಠಿ, ಪುದೀನ ಇವೆಲ್ಲ ಮಿಕ್ಸ್ ಆಗಿ ಬರುತ್ತಲ್ವ, ಈ ಒಂದು ಹರ್ಬಲ್ ಟೀ ಪೌಡರ್ ಇದ್ದರೆ ಅದು ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ವೆಯ್ಟ್ ಲಾಸಿಗೆ. ಟೀ ಪೌಡರನ್ನು ಬಳಸೋದ್ರಿಂದ ಇದು ನಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ಬ್ರೈನ್ ಆ್ಯಕ್ಟಿವ್ ಆಗೋದಕ್ಕೆ, ಬಾಡಿ ಆ್ಯಕ್ಟಿವ್ ಆಗೋದಕ್ಕೆ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ ಆಗೋದಕ್ಕೆ ಈ ಒಂದು ಟೀ ಪೌಡರ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಈ 2 ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ನೀರಲ್ಲಿ ಕುದಿಬೇಕು. ನೀರಿನ ಕ್ವಾಂಟಿಟಿ 1 ಗ್ಲಾಸ್ ಬರೋ ತನಕ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು 2ರಿಂದ 3 ನಿಮಿಷಗಳ ಕಾಲ ಕುದಿಸಿ, ಆನಂತರ ಉಗುರು ಬೆಚ್ಚಗೆ ಇದ್ದಾಗ ಒಂದು ಲೋಟ ಅಥವಾ ಗ್ಲಾಸಿಗೆ ಇದನ್ನು ನೀವು ಶೋಧಿಸ್ಕೊಳ್ಳುವಂಥದ್ದು. ಬೆಳಿಗ್ಗೆ ಸಮಯದಲ್ಲಿ ಇದನ್ನು ತೆಗೆದುಕೊಳ್ಳೋದ್ರಿಂದ ಟೀ ಕಾಫಿಯನ್ನು ನೀವು ಸ್ಕಿಪ್ ಮಾಡಬೇಕಾಗತ್ತೆ.
ಆನಂತರ ಈ ಒಂದು ಡ್ರಿಂಕಿಗೆ, ಈ ಒಂದು ಪಾನೀಯಕ್ಕೆ ನಾನು 1/4 ಚಮಚದಷ್ಟು ಫ್ರೆಶ್ ಹೋಮ್ ಮೇಡ್ ಆಗಿರುವಂತಹ ತುಪ್ಪವನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ತುಪ್ಪವನ್ನು ಬಳಸೋದ್ರಿಂದ ಇದರಲ್ಲಿರುವಂತಹ ಆರೋಗ್ಯಕರ ಕೊಬ್ಬು ಮತ್ತು ಅಮೈನೋ ಆಮ್ಲಗಳು ನಮ್ಮ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ದೀರ್ಘಕಾಲದವರೆಗೆ ಹಸಿವನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ, ಕ್ಯಾಲರಿ ಇಂಟೇಕನ್ನು ಕಡಿಮೆ ಮಾಡ್ಕೊಳ್ಳೋ ಮುಖಾಂತರ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಅದೇ ರೀತಿ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತೆ. ಆನಂತರ ನಾನು ಒಂದು 1/2 ಚಮಚದಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಿದ್ದೀನಿ. ಇದು ಈ ಒಂದು ಪಾನೀಯದ ರುಚಿಯನ್ನು ಹೆಚ್ಚಿಸುತ್ತೆ. ಹಾಗೆ ಇದರಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ, ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಈ ಒಂದು ನಿಂಬೆಹಣ್ಣಿನ ರಸ ಅನ್ನೋದು ಕೂಡ ಸಹಾಯ ಮಾಡುವಂಥದ್ದು. ಈ ಒಂದು 4 ಪದಾರ್ಥಗಳ ಮಿಶ್ರಣದಿಂದ ತಯಾರಾದ ಈ ಒಂದು ಪಾನೀಯ ಅನ್ನೋದು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶವನ್ನು ಕರಗಿಸುವ ಮುಖಾಂತರ ನಮ್ಮ ತೂಕವನ್ನು ಒಂದು ಆರೋಗ್ಯಕರವಾಗಿ ಇಳಿಸಿಕೊಳ್ಳೋದಕ್ಕೆ ಸಹಕಾರಿಯಾಗಲಿದೆ. ನೋಡಿದ್ರಲ್ವ ಸ್ನೇಹಿತರೆ, ಕೇವಲ 1/2 ಇಂಚು ಶುಂಠಿಯ ಸಹಾಯದಿಂದ ತಯಾರಿಸಿರುವಂಥ ಈ ಒಂದು ಮನೆಮದ್ದನ್ನು ನಾವು ಬಳಕೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಹೇಗೆ ಸಹಾಯ ಮಾಡುತ್ತೆ, ಇದರಲ್ಲಿ ಇರುವಂತಹ ಆ ಒಂದು ಬೆನಿಫಿಟ್ಸ್ ಏನು ಅನ್ನುವ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೀನಿ. ಈಗ ಇದನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋದಾದರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೆಗೆದುಕೊಳ್ಳುವಂಥದ್ದು 1 ಗ್ಲಾಸಷ್ಟು. ಆದರೆ ನೀವು ವಾರದಲ್ಲಿ 3 ರಿಂದ 4 ಬಾರಿ ತೆಗೆದುಕೊಂಡ್ರೆ ಸಾಕು. ಆಲ್ಟರ್ನೇಟ್ ಡೇಸಲ್ಲಿ ದಿನ ಬಿಟ್ಟು ದಿನ ಆ ರೀತಿಯಾಗಿ ತೆಗೆದುಕೊಳ್ಳಿ. ಯಾಕೆ ಅಂತ ಹೇಳಿದರೆ, ಈ ಶುಂಠಿಯಲ್ಲಿ ಹೆಚ್ಚಿನ ಒಂದು ಉಷ್ಣಾಂಶ ಇರೋದ್ರಿಂದ ನಮ್ಮ ದೇಹ ಹೆಚ್ಚು ಹೀಟ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ದಿನನಿತ್ಯ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದರೆ, ತೆಗೆದುಕೊಳ್ತೀವಿ ಅನ್ನೋ ಒಂದು ಇದಿದ್ರೆ ಜಾಸ್ತಿ ಪ್ರಮಾಣದ ನೀರನ್ನು ಕುಡಿಬೇಕಾಗತ್ತೆ, ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಆಲ್ಟರ್ನೇಟ್ ಡೇಸಲ್ಲಿ ತೆಗೆದುಕೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಒಳ್ಳೆ ಒಂದು ರಿಸಲ್ಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ಯಾವುದೇ ರೀತಿ ಅಡ್ಡ ಪರಿಣಾಮ ಉಂಟಾಗೋದಿಲ್ಲ. ಹಾಗಾಗಿ ನೀವು ವಾರದಲ್ಲಿ ಒಂದು 3 ರಿಂದ 4 ಸಲ ಈ ಒಂದು ಕಪ್ ಡ್ರಿಂಕನ್ನು ಶುಂಠಿಯ ಸಹಾಯದಿಂದ ಈ ರೀತಿಯಾಗಿ ತಯಾರಿಸಿಕೊಂಡು ಕುಡಿದು ನೋಡಿ. ಕೆಲವು ದಿನದಲ್ಲಿ ನಿಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬಿನ ಪದಾರ್ಥ, ಕೆಟ್ಟ ಕೊಬ್ಬಿನ ಅಂಶ ಅನ್ನೋದು ಹೊರಗಡೆ ಹೋಗೋ ಮುಖಾಂತರ, ನಿಮ್ಮ ಜೀರ್ಣಕ್ರಿಯೆಯನ್ನು ನೀವು ಸರಿಯಾಗಿ ಇರಿಸ್ಕೊಳ್ಳೋ ಮುಖಾಂತರ, ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ಗೊಳಿಸ್ಕೊಳ್ಳೋ ಮುಖಾಂತರ, ನೀವು ತಿಂದಿರುವ ಆಹಾರ ಸರಿಯಾಗಿ ಜೀರ್ಣಗೊಂಡು ನಿಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡೋ ಮುಖಾಂತರ ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗದೆ ನಿಮ್ಮ ದೇಹವನ್ನು ಒಂದು ಆರೋಗ್ಯಕರವಾಗಿ, ನಿಮ್ಮ ತೂಕವನ್ನು ಆರೋಗ್ಯಕರವಾಗಿರಿಸ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಇದನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ದಿನನಿತ್ಯ ನಿಮ್ಮ ಆಹಾರ ಪದ್ಧತಿ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ಹಾಗೆ ಹೆಲ್ದಿಯಾಗಿ ಒಂದು ವರ್ಕೌಟ್ಸನ್ನು ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು, ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು. ಈ ಎಲ್ಲ ಒಂದು ಹೆಲ್ದಿ ಹ್ಯಾಬಿಟ್ಸ್ಗಳು ಅನ್ನೋದು ನಿಮಗೆ ಈ ಒಂದು ಡ್ರಿಂಕ್ ಜೊತೆಲಿ ಮಾಡೋದ್ರಿಂದ ಒಳ್ಳೆಯ ಒಂದು ರಿಸಲ್ಟ್ ಸಿಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ತೂಕದ ಇಳಿಕೆಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ತೂಕವನ್ನು ಇಳಿಸ್ಕೊಳ್ಬೋದು. ಹಾಗೆ ಇದನ್ನು ಯಾರಾದರೂ ತೆಗೆದುಕೊಳ್ಬಾರ್ದಾ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರ ತೆಗೆದುಕೊಳ್ಬೋದು. ಮತ್ತು ವೃದ್ಧರು, ಇವರಿಷ್ಟು ಜನ ಸ್ಕಿಪ್ ಮಾಡಿ, ಮತ್ತು ಎಲ್ಲ ವಯಸ್ಸಿನವರು ಕೂಡ ಇದನ್ನು ತೆಗೆದುಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಫಾರ್ ವೆಯ್ಟ್ ಲಾಸ್ಗೆ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.